ಲಿಟಲ್ ಪ್ಲಾಂಟ್ಸ್ ಫ್ರೀ ಸ್ಕೂಲ್ ಹೊಸದಾಗಿ ಪ್ರಾರಂಭವಾಗಿರುವ ಈ ಶಾಲೆಯಲ್ಲಿ ಮಕ್ಕಳಿಗೆ ನರ್ಸರಿ, ಎಲ್ಕೆಜಿ, ಯುಕೆಜಿ, ಡೇ ಕೇರ್ ಹಾಗೂ ಟ್ಯೂಷನ್ ಸಹ ವ್ಯವಸ್ಥೆ ಇರುತ್ತದೆ. ಉದ್ಯೋಗಸ್ಥ ಪೋಷಕರು ತಮ್ಮ ಮಕ್ಕಳನ್ನು ಈ ಶಾಲೆಗೆ ಸೇರಿಸಬಹುದು. ಈ ಶಾಲೆಯಲ್ಲಿ ಮಕ್ಕಳಿಗೆ ಅನುಕೂಲಕರವಾದ ವಾತಾವರಣವಿದೆ. ಆಯಾಗಳು ಪ್ರತಿಯೊಬ್ಬರು ಮಕ್ಕಳ ಮೇಲೆ ವೈಯಕ್ತಿಕ ಕಾಳಜಿಯನ್ನು ವಹಿಸುತ್ತಾರೆ. ಮಕ್ಕಳಿಗೆ ಆಟವಾಡಲು ಆಧುನಿಕ ಆಟಿಕೆ ಸಾಮಗ್ರಿಗಳು, ಆಟದ ಮುಖಾಂತರ ಕಲಿಕೆಯನ್ನ ಮಕ್ಕಳಿಗೆ ಹೇಳಿಕೊಡಲಾಗುತ್ತದೆ. ಪೂರ್ವ ಪ್ರಾಥಮಿಕ ಮಕ್ಕಳಿಗೆ ಇದು ಒಂದು ಒಳ್ಳೆಯ ಸುಸಜ್ಜಿತ ವಾತಾವರಣದಲ್ಲಿ ಸ್ಥಾಪಿತವಾಗಿದೆ. ಈ ನೂತನವಾಗಿ ಆರಂಭವಾಗಿರುವ ಈ ಶಾಲೆಗೆ ಪೋಷಕರು ತಮ್ಮ ಮಕ್ಕಳನ್ನು ಸೇರಿಸುತ್ತಿದ್ದಾರೆ. ತಾವುಗಳು ಸಹ ಆಸಕ್ತಿ ವಹಿಸಿ ತಮ್ಮ ಮಕ್ಕಳನ್ನು ಈ ಶಾಲೆಗೆ ಸೇರಿಸಿದರೆ ತಮ್ಮ ಹಾಗೂ ತಮ್ಮ ಮಕ್ಕಳ ಸುಭದ್ರತೆಯನ್ನು ಶಾಲೆಯ ಆಡಳಿತ ಮಂಡಳಿಯು ವಹಿಸಲಿದೆ. ಎಲ್ಲ ಮಕ್ಕಳು ಸಿಸಿಟಿವಿಯ ಕಣ್ಗಾವಲಿನಲ್ಲಿ ವಿದ್ಯಾಭ್ಯಾಸ ಆಟವನ್ನು ಆಡಲಿದ್ದಾರೆ. ಕೆಲವು ಸೀಟುಗಳು ಇವೆ. ಆಸಕ್ತ ಪೋಷಕರು ಎಂದೇ ನಿಮ್ಮ ಮಕ್ಕಳನ್ನು ಈ ಶಾಲೆಗೆ ಸೇರಿಸಿ. ನಿಮ್ಮ ಮಗುವಿನ ಒಳ್ಳೆಯ ಭವಿಷ್ಯಕ್ಕಾಗಿ ಶ್ರೀಮ್ ಲಿಟಲ್ ಪ್ಲಾಂಟ್ಸ್ ಫ್ರೀ ಸ್ಕೂಲ್ಗೆ ಸೇರಿಸಿ. ಚಂದ್ರಶೇಖರ್ ಎಸ್ಟಿ ಕಾರ್ಯದರ್ಶಿ, ಸೂರ್ಯಕುಮಾರ್ ಸಿಇಒ, ರೂಪಾ, ಶ್ರುತಿ ಇವರನ್ನ ಸಂಪರ್ಕಿಸಲು ಈ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ. 9844803333 ಹಾಗೂ 9164123333. ವಿಳಾಸ RTO ರೋಡ್, ಮುದ್ದಿನಪಾಳ್ಯ, ಬೆಂಗಳೂರು. ಸೊ ಈಗ ಇದು ಆಕ್ಚುಲಿ ಸೆಕೆಂಡ್ ಬ್ರಾಂಚ್ ಓಪನ್ ಆಗ್ತಿರೋದು. ಫಸ್ಟ್ ಬ್ರಾಂಚ್ ಆಲ್ರೆಡಿ ಫಿಲ್ ಆಗಿರೋದ್ರಿಂದ ಸೆಕೆಂಡ್ ಬ್ರಾಂಚ್ನ ಓಪನ್ ಮಾಡ್ತಿದ್ದಾರೆ. ಸೊ ನಾವು ಕಣ್ಣಾರೆ ನೋಡಿರೋ ಪ್ರಕಾರ ತುಂಬ ಚೆನ್ನಾಗಿ ಮಕ್ಕಳನ್ನ ನೋಡ್ಕೋತಾರೆ. ಸೊ ನನ್ನ ಮಗಳನ್ನು ಕೂಡ ಇದೇ ಸ್ಕೂಲಿಗೆ ಸೇರಿಸ್ತಾ ಇದ್ದೀನಿ. ಯಾರು ಮುದ್ದಿನಪಾಳ್ಯ ಸರೌಂಡಿಂಗಲ್ಲಿ ಇದ್ದೀರಾ, RTO ರೋಡ್ ಹತ್ರ ಇದ್ದೀರಾ, ಸೊ ಯಾರೆಲ್ಲ ನಿಮ್ಮ ಮಕ್ಕಳನ್ನ ಒಂದು ಒಳ್ಳೆ ಪ್ರೀ ಸ್ಕೂಲ್ಗೆ ಹಾಕಬೇಕು ಅಂದ್ಕೊಂಡಿದ್ದೀರಾ, ದಯವಿಟ್ಟು ಈ ಸ್ಕೂಲಿಗೆ ತಂದು ಸೇರಿಸಿ. ಸೊ ತುಂಬ ಚೆನ್ನಾಗಿ ಕಲ್ತ್ಕೋತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಇದೇ ರೀತಿ ಇನ್ನೂ 10 ಸ್ಕೂಲ್ನ ಮಾಡಲಿ, ಪ್ರೀ ಸ್ಕೂಲ್ ಜೊತೆಗೆ ಸ್ಕೂಲ್ಸ್, ದೊಡ್ಡ ಸ್ಕೂಲ್ಸ್, ಕಾಲೇಜಸ್ನ ಮಾಡಲಿ ಅಂತ ನಮ್ಮ ಕಡೆಯಿಂದ ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್. ಒಳ್ಳೆಯದಾಗಲಿ. ಹಾಯ್, ನನ್ನ ಹೆಸರು ಕಿರಣ್ ಅಂತ. ನಾನು ಶಾಂತ ವೆಂಚರ್ಸ್ MD ಆಗಿದ್ದೀನಿ, CEO. ಸೊ ಪ್ರೀ ಲಿಟಲ್ ಪ್ಲಾಂಟ್ಸ್ ಸಂಸ್ಥೆ ಇರಲಿ ಬಿಡಿ, ಗೊತ್ತಾಗ್ತಲ್ಲ. ಆಯ್ತು, ಒಳ್ಳೆಯದಾಗಲಿ ಈ ಸ್ಕೂಲ್ಗೆ ಅಂತ ಹೇಳ್ಬೋದು. ಆಲ್ ದ ಬೆಸ್ಟ್. ಸ್ಟ್ರೀಮ್ ಲಿಟಲ್ ಪ್ಲಾಂಟ್ಸ್ ಆಲ್ ದ ಬೆಸ್ಟ್ ಅಷ್ಟೇ. ಸ್ಟ್ರೀಮ್ ಲಿಟಲ್ ಪ್ಲಾಂಟ್ಸ್ಗೆ ಆಲ್ ದ ಬೆಸ್ಟ್. ಚೆನ್ನಾಗಿ ಇನ್ನೂ ಹೆಚ್ಚಾಗಿ ಬ್ರಾಂಚ್ಗಳನ್ನ ಮಾಡಲಿ. ಇನ್ನೂ ಇದು 2ನೇ ಬ್ರಾಂಚ್ ಆಗಿದೆ. ಸೊ ಇನ್ನೂ 4-5 ಬ್ರಾಂಚ್ ಮಾಡಲಿ. ಇನ್ನೂ ಚೆನ್ನಾಗಿ ಒಳ್ಳೆ ಪೊಟೆನ್ಷಿಯಲ್ ಆಗಿ ಎಲ್ಲ ಹುಡುಗರುಗಳೆಲ್ಲ ಬರಲಿ. ಮುದ್ದಿನಪಾಳ್ಯ ಸರೌಂಡಿಂಗ್ ಯಾರ್ಯಾರು ಇದ್ದೀರಾ ಎಲ್ಲರೂ, ಸುತ್ತಮುತ್ತ ಇರೋರು ಖಂಡಿತವಾಗಿ ಬರ್ಬೋದು. ಇಲ್ಲಿಗೆ ತುಂಬ ಅದ್ಭುತವಾಗಿ ನೋಡ್ಕೊಳ್ತಾರೆ ಮಕ್ಕಳನ್ನ. ಅದ್ರ ಬಗ್ಗೆ ನೋ ಡೌಟ್ಸ್. ನಾನು ನೋಡಿದ್ದೀನಿ, ತುಂಬ ಹತ್ರದಿಂದ ನೋಡಿದ್ದೀನಿ. ಸೊ ಆ್ಯಕ್ಚುಲಿ 8 ಇಯರ್ಸ್ ಆಯಿತು. 8 ಇಯರ್ಸಿನಲ್ಲೂ ಒಟ್ಟಿಗೆ ಮಾಡ್ತಾಯಿದ್ದೀವಿ. ನಾವು ಒಬ್ಬರ ಕೈಯಲ್ಲಿ ರನ್ ಮಾಡೋಕ್ಕಂತ. ಸೊ ನಾವಿಬ್ಬರು 10 ಇಯರ್ಸಿಂದ ಫ್ರೆಂಡ್ಸು. ಅದಕ್ಕೆ ಇಬ್ಬರು ಪ್ಲ್ಯಾನ್ ಮಾಡಿ ಒಟ್ಟಿಗೆ ಸ್ಟಾರ್ಟ್ ಮಾಡೋಣ ಅಂತ ಮಾಡಿದ್ವಿ. ಫಸ್ಟ್ ಬ್ರಾಂಚ್ ಆಗಿದೆ. ಸೊ ಸೀಟ್ ಇರಲಿಲ್ಲ ಅಡ್ಮಿಷನ್ಸ್ಗೋಸ್ಕರ, ಅದಕ್ಕೆ ಸೆಕೆಂಡ್ ಬ್ರಾಂಚ್ ಮಾಡಿದ್ವಿ. ಸೊ ಇಲ್ಲೂ ಅಡ್ಮಿಷನ್ಸ್ ಆಲ್ರೆಡಿ ಫಿಲ್ ಆಗ್ತಾ ಬರ್ತಿದೆ. ಸೊ ಐ ಹೋಪ್ ಇಲ್ಲೂ 100 ಸ್ಟೂಡೆಂಟ್ಸ್ ಆಗ್ತಾರೆ ಅಂತ. ಅಲ್ಲಿ 100 ಪ್ಲಸ್ ಇದ್ದಾರೆ. ಸೊ ಐ ಹೋಪ್ ದಿಸ್ ಇಯರ್ ಐ ರೀಚ್ ಮೈ ಟಾರ್ಗೆಟ್ ಅಂತ ಅಂದ್ಕೊಂಡಿದ್ದೀನಿ. ಮೇಡಮ್, ಈಗ ಸಾಕಷ್ಟು ಬ್ರಾಂಚಸ್ಗಳಿದೆ ಜೂನಿಯರ್ಸ್ ಮಕ್ಕಳಿಗೋಸ್ಕರ. ನಿಮ್ಮ ಬ್ರಾಂಚಲ್ಲಿ ಏನು ಫೆಸಿಲಿಟಿ ಇದೆ? ಮಕ್ಕಳನ್ನ ಇಲ್ಲಿ ಅಡ್ಮಿಷನ್ ಏನಕ್ಕೆ ಮಾಡ್ತಾರೆ? ಮ್ಯಾಮ್, ನಾವಿಲ್ಲಿ ಬೇರೆಯವ್ರ ಮೇಲೆ ಆಯಮ್ ಆಂಟಿ ಟೀಚರ್ಸು ಅವರೆಲ್ಲ ಇರ್ತಾರೆ. ಬಟ್ ನಾವು ಯಾವಾಗಲೂ ಅವ್ರನ್ನ ಇದ್ದಲ್ಲಿ ಕಣ್ಣಿಟ್ಕೊತೀವಿ. ಟು ಬಿ ಫ್ರ್ಯಾಂಕ್, ನಾವೆಲ್ಲೂ ಫಂಕ್ಷನ್ಸ್ ಅಟೆಂಡ್ ಮಾಡಲ್ಲ. ಮೋಸ್ಟ್ ಆಫ್ ದ ಟೈಮ್ ನಾವು ಸ್ಕೂಲಲ್ಲೇ ಕಳೆಯಲು ನಮ್ಮ ತುಂಬ ಕೇರಾಗಿ ನೋಡ್ಕೊತೀವಿ. ಅವರು ಮಕ್ಕಳನ್ನ ನಮ್ಮ ಮಕ್ಳ ಥರ ಟ್ರೀಟ್ ಮಾಡಿ ನೋಡ್ಕೊತೀವಿ ನಾವು. ಮೇಡಮ್, ಫೀಸಸ್ ಎಲ್ಲ ಏನಿರುತ್ತೆ ಮತ್ತು ಅಡ್ಮಿಷನ್ಸ್ ಪ್ರೊಸೀಜರ್ಸ್ ಇದೆ? ನಾವು ಫೀಸ್ ಬಂದು 40% ಇದೆಮ್ಮ. ಬಂದು ಯೂಸ್ ಮಾಡೋದು. ಮತ್ತು ನಾವು ಎಲ್ಲರಿಗೂ ಅಫೋರ್ಡಬಲ್ ಆಗಲಿ ಅಂತ ಮಂತ್ಲಿ ಫೀಸ್ ಮಾಡಿದ್ದೀವಿ. 1 ಶಾರ್ಟ್ ಪೇಮೆಂಟ್, 2 ಶಾರ್ಟ್ ಪೇಮೆಂಟ್ಸ್ ಇಲ್ಲ. ಮಂತ್ಲಿ 2500 ಪೇ ಮಾಡಿ ಹೋಗ್ಬೋದು 10 ಮಂತ್ಸ್. ನಿಮ್ಮ ಇಂಟ್ರೊಡಕ್ಷನ್
ಹಲೋ ಮ್ಯಾಮ್, ನನ್ನ ನೇಮ್ ಶ್ರುತಿ ಅಂತ. ನಾನು ಕೋ-ಫೌಂಡರ್ ಆಗಿದ್ದೀನಿ ಶ್ರೀ ಲಿಟಲ್ ಪ್ಲಾಂಟ್ಸ್ ಪ್ರೀ ಸ್ಕೂಲ್ಗೆ. ಮತ್ತು ಇದು ನಮ್ಮದು ಸೆಕೆಂಡ್ ಬ್ರ್ಯಾಂಚು ಉಳ್ಳಾಳ ಆರ್.ಟಿ.ಒ ಮೇನ್ ರೋಡಲ್ಲಿದೆ. ಇದು ಟ್ಯಾಗ್ 99 ಹತ್ರ ಬರುತ್ತೆ ಲೊಕೇಶನ್ನು. ಸೊ ಮುದ್ದುಂಪಾಳ್ಯ ಮತ್ತು ಆರ್.ಟಿ.ಒ ಉಳ್ಳಾಳ ಸರೌಂಡಿಂಗಲ್ಲಿರೋರೆಲ್ಲ ಬಂದು ಜಾಯಿನ್ ಮಾಡ್ಬೋದು. ಅಡ್ಮಿಷನ್ ಓಪನ್ ಆಗಿದೆ. ಮೇಡಮ್, ಪ್ಲೇ ಒಮ್ಮೆ ಮಾಡಬೇಕಂತ ಇನ್ಸ್ಪಿರೇಷನ್ ಯಾರು? ಇದನ್ನು ಮಾಡೋಕ್ಕೆ ಕಾರಣ ಇದೆ? ನಮ್ಮ ಪ್ಲೇ ಒಮ್ಮೆ ಮಾಡಬೇಕು ಅಂತ ಇನ್ಸ್ಪಿರೇಷನ್ ಇವರು ಮೇಡಮ್ ಅವ್ರು ನಡೆಸ್ತಾ ಇದ್ರು ಸ್ಟಾರ್ಟಿಂಗಿಂದ. ನಾನು 1 ವರ್ಷ ಆದಮೇಲೆ ಜಾಯ್ನ್ ಆಗಿದ್ದೀನಿ ಅವ್ರ ಜೊತೆಗೆ. ಸೊ ಇಬ್ಬರು ಜೊತೆಲಿ ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ. ಅಂದರೆ ಸಣ್ಣ ಸಣ್ಣ ಮಕ್ಕಳು ಇರೋದ್ರಿಂದ ನಮಗೂ ಒಂಥರ ಖುಷಿ ಆಗುತ್ತೆ ನೋಡೋಕ್ಕೆ ಮಕ್ಕಳನ್ನ. ಅದೇ ಬಾ ನಾಳೆಗೆ ಹೇಳಿ ಕಾಟ್ಕೊಡ್ತೀನಿ. ನೀನು ಇವತ್ತು ಕ್ಯಾಮ್ರ ಅವನು ಇಲ್ವಲ್ಲ ಇದ್ರೆ ನಾವು ಸುಮ್ಮನೆ ಏನಾಗಲ್ಲ.